ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಈ ಲಾಕ್ಡೌನ್ ಕೊನೆವರೆಗೂ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡ್ತೀರಾ, ನಾನು ಫಸ್ಟಲ್ಲಿ ಹಾಕಿರೋರು ಅವ್ರು ಯಾರು ಏನು ಅನ್ನೋದು ತಿಳ್ಕೊಬೇಕು ಅಂದರೆ ಈ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಬನ್ನಿ, ಇವತ್ತು ನಾನು ತಲೆಗೆ ಎಣ್ಣೆ ಹಾಕಿದ್ದಾಗೆಲ್ಲ ನಾನು ಸ್ವಲ್ಪ ಫೇಸ್ ಕೇರ್ ಮಾಡ್ಕೊತಾ ಇರ್ತೀನಿ. ಯಾವಾಗಲೂ ನ್ಯಾಚುರಲ್ ಆಗಿ ಮಾಡ್ಕೊತಿದ್ದೆ. ಇವತ್ತು ಎವರೆಸ್ಟ್ ವಾಲ್ನಟ್ ಸ್ಕ್ರಬ್ನ ಯೂಸ್ ಮಾಡಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫೇಸಿಗೆ ಈ ಥರ ಚೆನ್ನಾಗಿ ಸ್ಕ್ರಬ್ ಮಾಡಿ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಟ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಫೇಸಲ್ಲಿ ತುಂಬ ಗ್ಲೋ ಬರುತ್ತೆ. ಸ್ಕಿನ್ನು ಕೂಡ ಚೆನ್ನಾಗಿ ಗ್ಲೋ ಆಗಿ ಚೆನ್ನಾಗಿರುತ್ತೆ. ಸ್ಕಿನ್ ಕೇರ್ನ ಈ ಥರ ಮಾಡ್ಕೊಳೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಫೇಸಲ್ಲಿ. ನಾನು ಅವಾಗ ಮಾಡ್ಕೊತೀನಿ. ಆದರೂ ನನಗೆ ಸ್ವಲ್ಪ ಪಿಂಪಲ್ಸ್ ಜಾಸ್ತಿನೇ. ಬಟ್ ನನ್ನ ಮಗ ಪಿಂಪಲ್ಸ್ ಆದರೆ ಬಿಡೋದೇ ಇಲ್ಲ. ಅದನ್ನ ಮಾರ್ಕ್ ಆಗೋಂಗೆ ಮಾಡೇ ಬಿಡ್ತಾನೆ, ಏನೇ ಹುಷಾರಾಗಿ ಏನೇ ಇದು ಮಾಡಿದ್ರು. ಸರಿ, ಇವತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡುವಾಗ ಕರೆಂಟು ಹೋಗೋದು ಬರೋದು ಮಾಡ್ತಾ ಇತ್ತು. ಓಕೆ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿದಾಗಿದೆ, ಸಾಕು ಅದೇ ಬೆಳಕಲ್ಲಿ ಕಾಣಿಸುತ್ತೆ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗಂಗೆ ಟಿಫನ್ ಹಾಕ್ಕೊಟ್ಟು ಹೋಗಿದ್ದೆ. ಅವ್ನು ಇವತ್ತು ಲೇಟಾಗಿ ಎದ್ದಿದ್ದ. ಪ್ರತಿದಿನ ಅವನಿಗೆ ಟಿಫನ್ ಮಾಡಿಸಿದ್ಮೇಲೆ ಅವನಿಗೆ ಸ್ನಾನ ಮಾಡಿಸ್ತಿದ್ದು. ಇವತ್ತು ಲೇಟಾಗಿ ಎದ್ದಿರೋ ಕಾರಣ ಫಸ್ಟ್ ಟಿಫನ್ ಮಾಡಿಸೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗಿಬಿಡುತ್ತೆ, ಅವನು ಸ್ನಾನ ಮಾಡಿಸಿ ಆಮೇಲೆ ಟಿಫನ್ ಮಾಡಿಸೋಣ ಅಂತ ಫಸ್ಟ್ ಸ್ನಾನ ಮಾಡಿಸಿ ಅವನನ್ನು ರೆಡಿ ಮಾಡಿ ನಾನು ಸ್ನಾನಕ್ಕೆ ಹೋಗಿದ್ದೆ. ನಾನು ಸ್ನಾನಕ್ಕೆ ಹೋದಾಗ ನಾನು ಟಿಫನ್ ಮಾಡ್ತೀನಿ ಅಂತ ಹಾಕಿಸ್ಕೊಂಡಿದ್ದ. ಅಂದರೆ ತಿಂದೇ ಇರಲಿಲ್ಲ. ಸ್ವಲ್ಪ ಕೆಳಗೆ ಬೇರೆ ಚಲ್ಲಿರೋದಕ್ಕೆ ಬೈತೀನಿ ಅಂತ ಎದ್ರುಕೊಂಡು ತಿನ್ನೋದನ್ನು ಬಿಟ್ಟು ರೂಮ್ಗೆ ಹೋಗಿ ಮನ್ಕೊಂಡ್ಬಿಟ್ಟಿದ್ದ. ಸರಿ ಅಂತ ನಾನು ಸ್ನಾನ ಮುಗಿಸ್ಕೊಂಬಂದು ಬೈಯಲ್ಲ ಬಾ ಅಂತ ಕರೆದು ಏನಕ್ಕೆ ಹಿಂಗೆ ಮಾಡ್ತಿದ್ಯಾ ಅಂದಿದ್ದು ಚಲ್ಲಿದ್ದೀನಿ ಅಂದ. ಸರಿ ಎತ್ತಾಕಿದ್ರಾಯ್ತು, ಈಗ ತಿನ್ಬಾ ಇರೋದನ್ನ ಬೇರೆದ ಹಾಕ್ಕೊಡ್ತೀನಿ ಅಂದೆ. ಸ್ವಲ್ಪ ತಿಂದಿದ್ದ, ಬಟ್ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ತಿನ್ನಿಸಿ ಆಮೇಲೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ನಿನ್ನ ಸ್ಕೂಲಿಗೆ ಬಿಟ್ಟು ಬಂದ್ತೀನಿ, ಬೇಗ ತಿನ್ನು ಅಂತ. ಎಷ್ಟು ಬೇಗ ತಿನ್ನು ಅಂದ್ರೂ ಬೇಗ ತಿನ್ನಲ್ಲ. ನೋಡೋರ್ಗೂ ಬೇಜಾರು, ತಿನ್ಸೋರ್ಗೂ ಬೇಜಾರು, ತಿನ್ನೋರ್ಗಂತೂ ಬೇಜಾರಿರಲ್ಲ. ಇನ್ನೂ ಬೇಕಾದ್ರೆ ಇನ್ನೂ ಲೇಟಾಗಿ ತಿನ್ನು ಅಂತ ಫೋರ್ಸ್ ಮಾಡ್ತಿದ್ರೆ ಬೇಗ ತಿಂತಾನೆ. ಇಲ್ಲ ಅಂದರೆ ಇನ್ನು ಒನ್ಗೂ ಬಾಯಿಗಿಸ್ಕೊಳ್ತಾನೆ. TV ನೋಡೋದು, ಏನಾದರೂ ಮಾತಾಡೋದು, ಇಲ್ಲ ಏನಾದರೂ ಆಟ ಆಡೋಕೆ ಹೋಗೋದು, ಈ ಥರ ಮಾಡಿಕೊಂಡು ಬೇಗ ತಿನ್ನೋದೇ ಇಲ್ಲ. ಅವನು ಬಾಯಿ ಒಳಗಡೆ ಅಚೀವ್ ಮಾಡಿಕೊಂಡು ಫುಡ್ನ ಇಟ್ಕೊಳೋದ್ರಿಂದನೇ ಅವನಿಗೆ ಅಲ್ಲಲ್ಲಿ ಕ್ಯಾವಿಟೀಸ್ ಆಗ್ತಿದೆ. ಅದನ್ನು ಬಿಡಿಸ್ಬೇಕು ಅಂತ ಎಷ್ಟು ಹೇಳಿದ್ರು ಹಾಗೆ ಮಾಡ್ತಾನೆ. ಹಾಗೆ ಮಾಡೋದ್ರಿಂದನೇ ಕ್ಯಾವಿಟೀಸ್ ಆಗುತ್ತೆ. ಮಕ್ಳಿಗೆ ಚಿಕ್ಕದ್ರಲ್ಲೇ ಏನಕ್ಕೆ ಉಳ್ಕಲ್ ಬರ್ತವೆ ಅಂದರೆ ಚಾಕ್ಲೇಟ್ ತಿನ್ನೋದ್ರಿಂದನೇ ಬರಲ್ಲ. ನಾವಂತೂ ಚಾಕ್ಲೇಟ್ ಅವನಿಗೆ ಕೊಡೋದೇ ಇಲ್ಲ, ಆದ್ರೂ ಆ ಥರ ಕ್ಯಾವಿಟೀಸ್ ಆಗಿದೆ. ಬಟ್ ಎಲ್ಲರೂ ಚಾಕ್ಲೇಟ್ ತಿಂತಾನ ತುಂಬ ಅಂತ ಕೇಳ್ತಾರೆ. ಈ ಥರ ಫುಡ್ ಈ ಥರ ಬಾಯಲ್ಲಿ ಇಟ್ಕೊಂಡು ಯಾವಾಗಲೂ ಅದನ್ನು ಬೇಗ ತಿನ್ನಲ್ಲ, ಅದರಿಂದ ಆಗ್ತಿರೋದು ಅಂದರೆ ಯಾರೂ ನಂಬೋದೇ ಇಲ್ಲ. ಅದರಿಂದನೇ ಬರೋದು ಮಕ್ಳಿಗೆ ಆ ಥರ. ನಾನು ಎಷ್ಟೋ ಕಡೆ ಡಾಕ್ಟರ್ಸ್ನೆಲ್ಲ ಕೇಳಿದ್ದೀನಿ, ಅವರು ಕೂಡ ಇದೇ ರೀಸನ್ ಹೇಳ್ತಿರೋದು. ಚಾಕ್ಲೇಟ್ ಏನು ಕೊಡ್ದಿಲ್ರು ಏನಕ್ಕಾಗುತ್ತೆ, ಕೆಲವೊಬ್ಬರಿಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಆಗುತ್ತೆ, ಕೆಲವೊಬ್ಬರಿಗೆ ಈ ಥರ ಫುಡ್ ಬಾಯಲ್ಲಿ ಇಟ್ಕೊಂಡು ಚೀವ್ ಮಾಡಿಕೊಂಡು ಬೇಗ ನುಂಗಲ್ವಲ್ಲ ಅದಕ್ಕೂ ಕೂಡ ಆಗುತ್ತೆ ಅಂತ. ಇವರು ನನ್ನ ಫ್ರೆಂಡ್ಸು. ತುಂಬ ಲಾಂಗ್ ಟೈಮ್ ಆದಮೇಲೆ ಮೀಟ್ ಆಗೋಣ, ಎಲ್ಲಾದರೂ ತುಂಬ ದಿನ ಆಯಿತು ಸಿಕ್ಕಿಲ್ಲ ಅಂದ್ಬಿಟ್ಟು ಮೀಟ್ ಮಾಡೋದಕ್ಕೆ ಹೊರಗಡೆ ಕರೆದ್ರು. ನನ್ನ ಮನೇಲಿ ಯಾರೋ ಗೆಸ್ಟ್ ಇದ್ರು ಅಂತ ಬರೋಕ್ಕಾಗ್ತಿಲ್ಲ ಅಂದಿದ್ದಕ್ಕೆ ಸರಿ ಮನೆಗೆ ಬರ್ತೀವಿ ಅಂತ ಮನೆಗೆ ಬಂದಿದ್ರು. ನಾವು ತುಂಬ ಲಾಂಗ್ ಟೈಮ್ ಆದಮೇಲೆ ಸಿಕ್ಕಿದ್ದೀವಿ ಅಂತ ಸ್ವಲ್ಪ ಮಾತುಕತೆ, ಮಕ್ಳ ಜೊತೆ ಆಟ ಎಲ್ಲ ಆಡಿಕೊಂಡು ಹಾಗೆಯೇ ಒಂದೆರಡು ಫೋಟೋ ಎಲ್ಲ ತಕ್ಕೊಳ್ಳೋಣ ಅಂತ ಟೆರೇಸಲ್ಲಿ ಫೋಟೋ ತಗೊಂಡು, ಅವಳು ಟೆರೇಸಲ್ಲಿ ಗಿಡ ಎಲ್ಲ ನೋಡಬೇಕು ಅಂತ ಬಂದರು. ಹಾಗೆ ತುಳಸಿ ಗಿಡ ಬೇಕು ಅಂತ ನನ್ನ ಫ್ರೆಂಡು ಕೇಳಿದ್ಲು. ಸರಿ ಅಂತ ಅವಳಿಗೂ ಇಂಡೋರ್ ಪ್ಲಾಂಟ್ ಚಿಕ್ಕ ಪಾಟ್ ಇದ್ವಲ್ಲ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಆ ಗಿಡಗಳನ್ನ ಕಿತ್ಬಿಟ್ಟು ಹಾಕಿ ಕೊಟ್ಟೆ. ಬೇಗ ಒಣಗೋಗಲ್ಲ ಈಗಾದರೆ, ಏನೇನು 2 ದಿನ ಬಿಟ್ಟು ಹಾಕಿದ್ರೂ ನಡೆಯುತ್ತೆ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕಿದ್ರೆ ಸಾಕು ಅಂತ. ನೋಡಿ, ನಾವು ಫೋಟೋಸ್ಗೇನು ಕಮ್ಮಿ ಇರಲ್ಲ. ಫೋಟೋಸ್ ತಗೊಳೋದ್ರಲ್ಲಂತೂ ನಾವಂತೂ ಕಾಲೇಜ್ ಡೇಸಿಂದನೂ ಇದೇ ಥರ ತಗೊಳ್ತಿರ್ತೀವಿ. ಇವಳು ಫೋಟೋಸ್ ನೋಡಿ ಚೆನ್ನಾಗಿ ಬರ್ತಿದೆ, ನಂದು ನನ್ನ ಮಗಂದು ಒಂದು ಸಪ್ರೇಟ್ ತಕ್ಕೊಡು ಅಂತ ಎಲ್ಲ ಒಂದು ಸ್ವಲ್ಪ ತೆಗೆಸ್ಕೊಂಡ್ಲು. ಸರಿ ಅಂತ ತಕ್ಕೊಟ್ಟು ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಸೋದನ್ನಂತೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೆಯೇ ಮತ್ತೊಂದು ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಕೊನೆವರೆಗೂ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡದೆ ನೋಡಿರೋರ್ಗೆಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನೊಂದು ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.